ಈಗ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಒಂದು ವರ್ಷದೊಳಗಡೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ, ಭಾರತದಲ್ಲಿ ಆರ್ಥಿಕ ಸಂಕಷ್ಟ ಎದುರಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಏನು ಸುಳ್ಳಿದೆಯಾ? ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರ್ ರೇಟು, ಗೋಲ್ಡ್ ರೇಟು, ಡಾಲರ್ ರೇಟು, ಏನ್ ನರೇಂದ್ರ ಮೋದಿ ಅವರು ಮೊದಲು ಮಾತನಾಡಿದಾರಲ್ಲ ಅವೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿದೆ. 65 ರೂಪಾಯಿ ಪೆಟ್ರೋಲ್ ಹೋಗಿ 100 ರೂಪಾಯಿ ಆಗಿದೆ, 100 ದಾಟಿದೆ. 58 ರೂಪಾಯಿ ಡೀಸೆಲ್ ಇದ್ದಿದ್ದು ಇವತ್ತು 95 ಆಗಿದೆ. ಗ್ಯಾಸ್ ಸಿಲಿಂಡರ್ ಇವತ್ತು ಸಹ 415 ಇದ್ದಿದ್ದು ಇವತ್ತು ಸಹ 1100 ಆಗಿದೆ. ಬಂಗಾರ ತಗೊಳ್ಬೇಡಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ಡಾಲರ್ ಬಗ್ಗೆ ಮಾತಾಡ್ತಿದ್ರು, 58 ರೂಪಾಯಿ ಡಾಲರ್ ಇತ್ತು, 58 ರೂಪಾಯಿ ಆಗಿದೆ ಡಾಲರ್ ಅಂತ ಹೇಳಿ. ಅದು ಏನು ತೋರಿಸ್ತದೆ ಅಂದ್ರೆ ಅವರು ಕೂಡ ಹೇಳಿದ್ರು, ದುರ್ಬಲ ಪ್ರಧಾನಮಂತ್ರಿ ತೋರಿಸ್ತದೆ ಈ ಡಾಲರ್ ಇದು ಅಂತ ಹೇಳಿ. ಮತ್ತೀಗ 96 ಆದ್ಮೇಲೆ ಇವರನ್ನ ಸಶಕ್ತ ಪ್ರಧಾನಮಂತ್ರಿಗಳಾಗ್ತಾರ. ಇವತ್ತು ಯಾವ ಮಟ್ಟಕ್ಕೆ ನಮ್ಮ ದೇಶ ಹೋಗಿದೆ ಇವತ್ತು ದಿವಸ, ಸಂಪೂರ್ಣವಾಗಿ ಇವತ್ತು ದಿವಸ ನಮ್ಮ ದೇಶ ಇವತ್ತು ದಿವಸ ಸಂಕಷ್ಟದಲ್ಲಿದೆ. ಹೀಗಾಗಿ ಇವ್ರು ಏನು ಬರೇ ಕೇವಲ ಘೋಷಣೆ, ಅಚ್ಚೇ ದಿನ ಯಾರಿಗೂ ಬರಲಿಲ್ಲ, ಸಬ್ಕೆ ಸಾಥ್ ಸಬ್ಕೆ ವಿಕಾಸ್ ಯಾರಿಗೂ ಬರಲಿಲ್ಲ, ಕಪ್ಪುವನ್ನ ತರ್ತೀನಿ ಬರಲಿಲ್ಲ. ಉದ್ಯೋಗ ಪ್ರತಿ ವರ್ಷ 2 ಕೋಟಿ ಉದ್ಯೋಗ, 12 ವರ್ಷದಲ್ಲಿ 24 ಕೋಟಿ ಉದ್ಯೋಗ ಸಿಗ್ಬೇಕಾಗಿತ್ತು. ಉದ್ಯೋಗ ಸಿಕ್ಕಿಲ್ಲ, ಉದ್ಯೋಗ ನಷ್ಟ ಆಗ್ತಾ ಇದೆ ಊಟ. ಹೀಗಾಗಿ ಸಂಪೂರ್ಣ ಎಲ್ಲಾ ರಂಗದಲ್ಲೂ ನರೇಂದ್ರ ಮೋದಿ ಅವರು ಕೇಂದ್ರ ಬಿಜೆಪಿ ಸರ್ಕಾರ ವಿಫಲ ಆಗಿದೆ. ಕೇವಲ ಅವರು ಮ್ಯಾನಿಪುಲೇಷನ್ ಮಾಡ್ಕೊಂಡ್ಬಂದು ಬೇರೆ ಪಕ್ಷವನ್ನು ಹೊಡೆದಾಕಿ ಮಷಿನ್ ಏನದ ಲಾಂಡ್ರಿ ಮಷಿನ್ ಅಲ್ಲಿ ಹಾಕಿ ತೆಗೆಯೋದ್ರಿಂದ ಎಷ್ಟೋ ಜನ ಇದ್ದಾರೆ. ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರು, ಅಸ್ಸಾಂ ಚೀಫ್ ಮಿನಿಸ್ಟರ್, ಬೇರೆ ಬೇರೆ ಇದ್ದಂಥವ್ರು, ಅಜಿತ್ ಪವಾರ್ ಅವತ್ತು ದಿವಸ ಇಲ್ಲ, ಅಶೋಕ್ ಚವ್ಹಾಣ್ ಅವರಿದ್ದಾಗ ಅವ್ರ ಮೇಲೆ ಹೇಗೋಣ ನಾಚಿಕೆ ಬರ್ತದೆ ಅಂತ ಇವ್ರು ಹೇಳಿದ್ರು. ಅವ್ರದ್ದು ಸ್ಕ್ಯಾಂಡಲ್ ಅದಾಗ ಈಗ ನಾಚಿಕೆ ಬಂದವರು ಮುಖ್ಯಮಂತ್ರಿ ಮಾಡ್ತಿರೋದು. ಕಾಲಚಕ್ರ ಇದು ಆಗ್ತದೆ. ಡೌನ್ಫಾಲ್ ಹ್ಯಾಸ್ ಸ್ಟಾರ್ಟೆಡ್ ಆಫ್ ನರೇಂದ್ರ ಮೋದಿ. ಅವರ ಡೌನ್ಫಾಲ್ ಸ್ಟಾರ್ಟ್ ಆಗಿದೆ. ಇವತ್ತು ಮುಂದೆ ದೇಶದಲ್ಲಿ ಬಹಳ ದೊಡ್ಡ ಬದಲಾವಣೆ 29 ನಂತರಲ್ಲಿ 29 ಚುನಾವಣೆ ಒಳಗಡೆ ಬಹಳ ದೊಡ್ಡ ಬದಲಾವಣೆ ಆಗುತ್ತೆ. ರಾಹುಲ್ ಗಾಂಧಿ ಅವರು ಹೇಳಿದಂಗೆ ಆ ಸಂದರ್ಭದಲ್ಲಾದ್ರೂ ಕೂಡ ಇವತ್ತು ದಿವಸ ಈ ಸರ್ಕಾರ ಪತನ ಆಗುವಂತ ಎಲ್ಲ ಸಾಧ್ಯತೆಗಳಿದೆ. ಡಿಕೆ ಕಾಂಬಿನೇಷನ್ ವರ್ಕೌಟ್ ಆಗುತ್ತೆ ಸರ್? ಅವರು BK ಹರಿಪ್ರಸಾದ್ ಅವರು ಕೇಂದ್ರದಲ್ಲಿ AICCಯಲ್ಲಿ ಸಹ ಪ್ರಧಾನ ಕಾರ್ಯದರ್ಶಿಯಾಗಿ ಅನೇಕ ರಾಜ್ಯಗಳಲ್ಲಿ ಸೇವೆ ಮಾಡಿದ್ದಾರೆ. ಮತ್ತು NSY ಮತ್ತೆ ಎಲ್ಲ ಇದರಿಂದ ಅಂಗಗಳಿಂದ ಬಂದಂಥವ್ರು, ಅವರಿಗೆ ಸಾಕಷ್ಟು ಅನುಭವ ಇದೆ, ಸಾಮರ್ಥ್ಯ ಇದೆ. KPCC ಆರ್ಗನೈಸೇಷನ್ನಲ್ಲಿ ಅವ್ರಿಗೆ ಹಿಡಿತನೂ ಕೂಡ ಇದೆ ಮತ್ತು ಗಟ್ಟಿಯಾದ ಧ್ವನಿ ಇದೆ, ಸಿದ್ಧಾಂತ ಇದೆ. ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡುವಂಥ ಅವ್ರ ನಿಲುವು ಬಹಳ ಬದ್ಧವಾಗಿದೆ. ಹೀಗಾಗಿ ನಾವು ಸಮರ್ಥವಾಗಿ ಒಂದು ಸಹ ಈ KPCC ಅಧ್ಯಕ್ಷರಾಗಿ ನಿಶ್ಚಿತವಾಗಿ ಆಗುತ್ತೆ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಮಾರ್ಗದರ್ಶನದಲ್ಲಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, KPCC ಅಧ್ಯಕ್ಷರಾಗಿ ಹರಿಪ್ರಸಾದ್ ಅವರು, ನಾವು ಪರಮೇಶ್ವರ್ ಅವರು, ನಾವು ಎಲ್ಲರೂ ಕೂಡ ಕೆಲಸ ಮಾಡ್ತೀವಿ. ಮುಂದಿನ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಕೂಡ ನಾವು 136 ಸೀಟ್ ಇರಲಿ, 150 ಸೀಟ್ ಪಡೆದುಕೊಳ್ಳಲಿಕ್ಕೆ ನಾವು ಯಶಸ್ವಿ ಆಗ್ತೀವಿ. ಅದ್ರ ಜೊತೆಗೆ 29ರ ಚುನಾವಣೆ ಏನಿದೆ ಅದಕ್ಕಿಂತ ಮುಂಚೆ ಚುನಾವಣೆ ಬರ್ಬೋದು, ರಾಹುಲ್ ಗಾಂಧಿ ಅವರು ಹೇಳಿದಂಗೆ. ಯಾಕಂದ್ರೆ ಆರ್ಥಿಕ ಪರಿಸ್ಥಿತಿ ಇಷ್ಟು ಬಿಗಡಾಯಿಸಿದೆ, ಹಾಹಾಕಾರ ಉಂಟಾಗ್ತದೆ ಇವತ್ತು ದಿವಸ ಈ ದೇಶದಲ್ಲಿ. ಆಗಬಾರ್ದಂತೂ ನಮ್ಮ ಆಶಯ ಇದೆ. ದೇಶ ಸಂಕಷ್ಟಕ್ಕೆ, ಯಾಕಂದ್ರೆ ದೇಶ ಮೊದಲು ಆಮೇಲೆ ಪಕ್ಷ. ಆದ್ರೆ ಆ ರೀತಿಗೆ ಅಧೋಗತಿಗೆ ಇವತ್ತು ದಿವಸ ಹೋಗಿದ್ದಾರೆ. 2029 ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ನಾವು ಕನಿಷ್ಠ ಪಕ್ಷ 20 ಸೀಟ್ಗಳನ್ನ ನಾವು ಪಡ್ಕೊಳ್ತೀವಿ.